ಕರ್ನಾಟಕ ಮಾಡಲ್ ಆಪರೇಷನ್ ಕಮಲದ್ದು ಕಮಲ ಮಹಾರಾಷ್ಟ್ರ, ಅಸ್ಸಾಮು, ಗೋವಾ, ಮಧ್ಯಪ್ರದೇಶ, ಗುಜರಾತ್, ಇಡೀ ಇಂಡಿಯಾಗೆ ನೀವು ಮಾದರಿ ಆಗಿದ್ರಿ. ಅದು ಮರಿಬಾರ್ದು ಬಿಜೆಪಿಯವರು. ಸೊ ಸುಮ್ಮನೆ ಆರೋಪ ಮಾಡೋದಕ್ಕಿಂತ ನೀವು ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ರೆ ಬೆಟರ್. ಜಗದೀಶ್ ಶೆಟ್ಟರ್ ಅವರು ಹೊರಡಿಸಿರುವಂತಹ ಆದೇಶವನ್ನು ದುರ್ಬಳಕೆ ಮಾಡ್ತಿದ್ರ ಅಂತ ಆರೋಪ ಏನಂದ್ರೆ ನಿಮ್ಗೆ ನೇರವಾಗಿ ಪ್ರಶ್ನೆ ಆಗ್ತಿರುತ್ತು. ನಾವೆಲ್ಲೂ ಕೂಡ RSS ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ. ನಮ್ಮ ಆದೇಶದಲ್ಲಿ ಎಲ್ಲಿದೆ? ಅವರದ್ದು ಸ್ಟೇಟ್ಮೆಂಟ್ ನಾನು ನೋಡಿದೆ, ಮಾನ್ಯ ಶೆಟ್ಟರ್ ಸಾಹೇಬರದು. ಅವ್ರು ಹೇಳಿದ್ರು ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಹೊಡಿಸಿದ್ದು. ನಾವ್ ಯಾವಾಗ ಹೇಳಿದ್ವಿ ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಇಂದ ಹೊಡಿಸಿದ್ವಿ ಅಂತ? ನಾವು ಅದೇ ಹೇಳ್ತಾ ಇರೋದು. ನೀವು ಮುಖ್ಯಮಂತ್ರಿ ಇದ್ದಾಗ ಶಿಕ್ಷಣ ಇಲಾಖೆಯಿಂದ ಶೈಕ್ಷಣಿಕ ಚಟುವಟಿಕೆ ಬಿಟ್ಟು ಸರ್ಕಾರಿ ಆವರಣದಲ್ಲಿ ಶಾಲೆಗಳಿರ್ಬೋದು, ಕಾಲೇಜ್ಗಳಿರ್ಬೋದು, ಬೇರೆ ಯಾವುದು ಚಟುವಟಿಕೆ ನಡೀಬಾರ್ದು ಅಂತ ಅರ್ಜಿಗಳು, ಪ್ರಸ್ತಾವನೆಗಳು ಕೂಡ ನೀವು ಸಲ್ಲಿಸಕ್ ಹೋಗಬೇಡಿ ಅಂತ ಆದೇಶದಲ್ಲಿದೆ. ನಾವ್ ಯಾವಾಗ ಹೇಳಿದ್ವಿ ಬೇರೆಯವ್ರು ಹೊರಡಿಸಿದ್ದು ಅಂತ? ಅವರ ಅವಧಿನಲ್ಲೇ ಶಿಕ್ಷಣ ಇಲಾಖೆಯಿಂದ ಬಂದಿರೋದಂತ ಇರೋದು. ಅವಾಗ ಅಂದ್ರೆ ಮುಖ್ಯಮಂತ್ರಿಗಳಂದ್ರೆ ಬರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಷ್ಟೇನಾ ಅವ್ರದ್ದು? ಏನ್ ಅದು ಬಾಲಿಶ ಹೇಳಿಕೆ? ಅದು ಜವಾಬ್ದಾರಿ ತಗೋಬೇಕಪ್ಪ. ಈಗ ನಾನು ನಮ್ಮ ಇಲಾಖೆನಲ್ಲಿ ಏನೋ ಮಾಡ್ತೀನಿ, ಒಳ್ಳೇದಿದ್ರು ಮುಖ್ಯಮಂತ್ರಿಗೆ ಹೋಗ್ತದೆ, ನನ್ನಿಂದ ಏನಾದ್ರೂ ತಪ್ಪಾದ್ರೂ ಅದು ಮುಖ್ಯಮಂತ್ರಿಗಳಿಗೆ ಕೇಳ್ತಾರಲ್ಲ ಎಲ್ಲರೂ. ಅದೆಂತದು ಅದು ಅರ್ಥ? ಅವ್ರ ಹೇಳಿಕೆದು ಅರ್ಥ ಇದು ನಮ್ದಲ್ಲ, ಶಿಕ್ಷಣ ಇಲಾಖೆದು. ಅವಾಗ ಮುಖ್ಯಮಂತ್ರಿಗಳು ಯಾರು? ಅವರೇ ಅಲ್ವಾ? ಆಮೇಲೆ ಇಲ್ಲಿ ನಮ್ಮ ಆದೇಶದಲ್ಲಿ ಯಾವ ಸಂಘ ಸಂಸ್ಥೆದ ಹೆಸರಿದೆ? ಎಲ್ಲೂ ಇಲ್ಲ. ಇವ್ರಿಗೆ ಯಾಕಷ್ಟು ಅನುಮಾನ? ದೇಶದಲ್ಲಿ ಮೊದಲನೇ ಬಾರಿ ನಾನಿಂತ ವಿಚಿತ್ರ ಪರಿಸ್ಥಿತಿ ನೋಡ್ತಾ ಇದ್ದೀನಿ. ಎಲ್ಲಿ ಕಾನೂನನ್ನ ನೀವು ಪಾಲನೆ ಮಾಡಿ ಅಂದ್ರೆ ಇಲ್ಲ, ನಾವು ಪಾಲನೆ ಮಾಡೋದಿಲ್ಲ, ಯಾರು ನಮ್ಗೆ ತಡೀತಾರೆ ನಾನು ನೋಡ್ತೀವಿ ಅಂದ್ಬಿಟ್ಟು ಈ ಪಥಸಂಚಲನ ಮಾಡ್ತಾ ಇರೋದು. ಯಾವ್ದಪ್ಪ ನೀವು ಎಲ್ಲಿ ನೋಂದಣಿ ಆಗಿದೆ ಒಂದು ದಾಖಲೆ ಕೊಡಿ ಅಂದ್ರೆ ಇಲ್ಲಪ್ಪ ನಮ್ಮ ಹತ್ರ ನಾವು ಕೊಡಲ್ಲ ಅಂತಾರೆ. ಯಾರು ಇದು ಜವಾಬ್ದಾರಿ ಆದ್ರೆ ಹೇಳಲ್ಲ ಅಂತಾರೆ. ಏನಿದರ್ಥ? ನಿರಾಕರಣೆ ಮಾಡಿದ್ರು ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿತಾರೆ. ಯಾಕೆ? ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಬೆದರಿಕೆ ಹಾಕ್ತಾರೆ. ಅದಾದ್ಮೇಲೆ ನೀವು ನಮ್ಮನೆಗೆ ಬಂದು ನಾವು ಇರ್ತೀವಿ ಅಂದ್ರೆ ಹೆಂಗ್ ಸಾಧ್ಯ ರೀ ಇದು? ನೀವು ಒಬ್ಬರನ್ನ ಖಂಡಿಸಿದೀರಾ ಅದನ್ನ? ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ದಾಗೂ ಕೂಡ ನೀವು ಖಂಡಿಸಿಲ್ಲ. ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ನಮಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ? ನಿಮ್ ಬಿಜೆಪಿ ಅಭ್ಯರ್ಥಿ ಹೇಳ್ತಾನೆ RSS ಅವರು ಕಟ್ಟರ್ಪಂಥಿ ದೇಶಭಕ್ತರು, ನಿಮ್ ಮನೆಗೂ ಬಂದ್ರು ಬರ್ಬಹುದು ಅಂತ ಹೇಳ್ತಾರೆ. ಒಬ್ರನ್ನ ಹೇಳಿದ್ ಸರಿಯಲ್ಲ ಅಂತ ಹೇಳಿದಿರಿ. ಅಷ್ಟು ಭಯನಾ? ಅಷ್ಟು ಭಯ ಇದೆಯಾ ನಿಮಗೆ ಈ ಸಂಘಟನೆ ಅಂದ್ರೆ? ಯಾವನು 20-30 ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ? ಅವ್ನು ಹಂಗೆ ಮಾತಾಡಿದ್ರೆ ನಿಮ್ಗೆ ಅವರಿಗೆ ಅವ್ನು ಹೇಳೋದು ಸರಿ ಇಲ್ಲ ಅಂತಾನೂ ಕೂಡ ನಿಮ್ಗೆ ಹೇಳೋ ಏನು ಶಕ್ತಿ ಇಲ್ಲ ಅಂದ್ರೆ ಐ ಪಿಟಿ ಯು. ನಮ್ದು ನಿಮ್ದು ಏನೋ ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು. ನಮ್ಮವ್ರು ಯಾರ ಬೈದ್ರೆ ನಿಮ್ಗೆ ಅದು ತಪ್ಪು ಅಂತ ನಾನು ಹೇಳೋ ಶಕ್ತಿ ಇದೆ ನಮ್ಗೆ. ಸರಿ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವ್ರವ್ರ ಏನೋ ಅವ್ರದಾದಂತ ಒಂದು ಐಡಿಯಾಲಜಿ ಇರ್ತದೆ, ಅವ್ರದಾದಂತ ಒಂದು ರೀತಿ ಇರ್ತದೆ. ಆ ಐಡಿಯಾಲಜಿ ವಿರುದ್ಧ ಇರ್ಬೋದು, ನಮ್ಮ ವಿಚಾರ ನಿಮ್ಮ ವಿಚಾರ ಬೇರೆ ಇರ್ಬೋದು. ಬಟ್ ನೋಬಡಿ ಗಿವ್ಸ್ ಯು ದ ರೈಟ್ ಟು ಸ್ಕೋಲ್ಡ್ ಯುವರ್ ಫ್ಯಾಮಿಲಿ, ಟು ಥ್ರೆಟನ್.